100 ಕಿಲೋಮೀಟರ್ ಸುತ್ತಿ ಬೇರೆ ಬೇರೆ ಊರುಗಳ ಆಚರಣೆಗಳನ್ನ ನಿಮ್ಮ ಮುಂದೆ ತಂದಿದ್ದೆ. ಆದ್ರೀಗ ನನ್ನದೇ ಊರಿನ ಒಂದು ಅದ್ಭುತ ಆಚರಣೆಯನ್ನ ಕರುನಾಡಿಗೆ ಪರಿಚಯಿಸೋ ಸಮಯ ಬಂದಿದೆ. ಸುಗ್ಗಿ ಹಬ್ಬ. ವಸಂತ ಮಾಸದಲ್ಲಿ ಪ್ರಕೃತಿ ಹಚ್ಚ ಹಸಿರಿನ ಹೊಚ್ಚ ಹೊಸ ಉಡುಗೆ ಹೊದ್ದು ನಿಲ್ಲೋ ಹೊತ್ತಿಗೆ ಶುರುವಾಗುತ್ತೆ ನೋಡಿ ಮಲೆನಾಡಿನಾದ್ಯಂತ ಸುಗ್ಗಿ ಹಬ್ಬಗಳು. ವರ್ಷವಿಡೀ ನಮ್ಮನ್ನ ಕಾಯೋ ದೇವರುಗಳನ್ನ ಶೃಂಗಾರಗೊಳಿಸಿ ಊರೆಲ್ಲ ಹೊತ್ತು ಮೆರೆಸೋ ಹಬ್ಬ ಇದಾಗಿರುತ್ತೆ. ಸತತ 10 ದಿನಗಳ ಕಾಲ ಸಂಪ್ರದಾಯಬದ್ಧವಾಗಿ ಅಷ್ಟೇ ಶುದ್ಧವಾಗಿ ಈ ಆಚರಣೆಗಳು ನಡೆಯುತ್ತೆ. ಪ್ರತಿ ಹಬ್ಬಗಳು ಶುರುವಾಗೋದು ನಿಶಾನೆಯ ಸದ್ದಿನಿಂದಲೇ. ಈ ಹಬ್ಬಕ್ಕೊಂದು ಮೆರುಗು ಬರೋದು ನಿದ್ದೆ ಬಿಟ್ಟು ನುಡಿಸೋ ಅವರ ಹಲಗೆ ವಾದ್ಯ ಕಹಳೆಯಿಂದಲೇ. ಅಡ್ಡೆ ಮುಡಿಗಳನ್ನ ನಿರ್ಮಿಸಿ ಅದರೊಳಗೆ ದೇವರನ್ನ ಇರಿಸಿ ಹೊತ್ತು ಸಾಗೋ ಯಾತ್ರೆ ಹಲವಾರು ವಿಭಿನ್ನ ಆಚರಣೆಗಳಿಗೆ ಸಾಕ್ಷಿಯಾಗುತ್ತೆ. ಸುಡೋ ಕೆಂಡವನ್ನ ಹಾದು ಹೋಗೋದು, ದೇವರನ್ನ ಕೂರಿಸಿ ಉಯ್ಯಾಲೆ ತಗೋದು, ಹೊಳೆ ಸ್ನಾನಗಳು, ಸುಗ್ಗಿ ಕುಣಿತಗಳು ಇವೆಲ್ಲದರಲ್ಲೂ ಭಕ್ತಿ ಭಾವ ತುಂಬಿರುತ್ತೆ. ದೇವರಿಗೆ ಸಂಬಂಧಪಟ್ಟ ಪ್ರತಿ ಜಾಗಗಳಿಗೂ ಕನ್ನಮ್ಮ ಕುಮಾರ ರಾಮಸ್ವಾಮಿಯನ್ನ ಹೊತ್ತು ಸಾಗಲಾಗತ್ತೆ. ಒಂದೊಂದು ಜಾಗಕ್ಕೂ ಒಂದೊಂದು ವಿಶೇಷತೆಗಳಿವೆ. ನಮ್ಮ ಪೂರ್ವಜರು ಮಾಡಿರೋ ಈ ಕಟ್ಟುಪಾಡುಗಳಿಗೆ ಖಂಡಿತ ಒಂದು ಬಲವಾದ ಕಾರಣವಿರುತ್ತೆ. ಇನ್ನೇನು ಶುರುವಾಗಿ ಸಂಭ್ರಮಿಸೋ ಹೊತ್ತಿಗೆ ಬಂದಿರುತ್ತೆ ಈ ಅದ್ಭುತ ಆಚರಣೆಗಳು ಕೊನೆಗೊಳ್ಳುವ ಸಮಯ. 10 ದಿನಗಳ ಕಾಲ ಊರೆಲ್ಲ ಹೊತ್ತು ಮೆರೆಸಿ ಕುಣಿದು ಕುಪ್ಪಳಿಸಿ ದೇವರ ಕಾರ್ಯದಲ್ಲಿ ತೊಡಗಿದ್ರು ಈ ದಿನ ಹೇಳಲೇಬೇಕು, ಅದೆಲ್ಲದಕ್ಕೂ ವಿದಾಯ. ಅವರದ್ದೇ ಕೆಲಸಗಳಲ್ಲಿ ಕಳೆದು ಹೋಗಿದ್ದವರನ್ನ ಒಂದಷ್ಟು ದಿನ ಒಟ್ಟಿಗೆ ಸೇರಿಸೋ ಈ ಆಚರಣೆಗಳೇ ಅದ್ಭುತ. ಫಾಲೋ ಮಾಡ್ಕೊಳ್ಳಿ. ಮತ್ತಷ್ಟು ವಿಭಿನ್ನ ಆಚರಣೆಗಳನ್ನ, ನಿಗೂಢ ಜಾಗಗಳನ್ನ, ಜನರ ಬದುಕುಗಳನ್ನ ನಿಮ್ ಮುಂದೆ ತರ್ತೀನಿ ಖಂಡಿತ. ಬನಶಂಕರಿ ಅಮ್ಮ 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 ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ ದಿನ ಬೆಳಗಾಗಿ ಪ್ರತಿ ಮುತ್ತೈದೆ ನಮ್ಮನ್ನು ತಾನೆ ನೆನಿತಾಳೆ. ಎದೆಯೊಳಗಾಗೋ ಕದನವನೆಲ್ಲ ನಮಗೆ ತಾನೆ ಹೇಳುತ್ತಾಳೆ. ನಾರಿಯ ಕುಲವಿರದೆ ಗುಡಿಗಳಿಗೆ ಬೆಳಕಿಲ್ಲ, ಭಕ್ತರೇ ಇರದಿದ್ರೆ ದೈವಗಳ ಕುಲವಿಲ್ಲ. ಅರಿಶಿನ ಕುಂಕುಮ ಹೂವು ಬಳೆ ಅಕ್ಷತೆ ಮುಡಿ ತುಂಬಿಕೊಳ್ಳೋಣ, ತಾಳಿನ ಕಾಯೋಣ. ತಾಳಿ ಕಾಯೋ ಮುತ್ತೈದೆ ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ. ಹೊಸಿಲು ಕಾಯೋ ಮುತ್ತೈದೆ ಲಕ್ಕಮ್ಮ ಲಕ್ಕಮ್ಮ ಬಾಮ ಅತ್ತಿ ಲಕ್ಕಮ್ಮ. ವ್ರತಗಳ ಮೇಲೆ ವ್ರತಗಳ ಮಾಡಿ ಪತಿವ್ರತೆಯಾಗಿ ಬಾಳುತ್ತಾಳೆ.
ಅಮ್ಮ